ಕೊಡಿ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಇವರು? ರಜಾ ಮನೆಯಲ್ಲಿ ಎಷ್ಟು ಜನ ಇದ್ದಾರಣ್ಣ? ಅಣ್ಣ ಬಾ, ಎಷ್ಟು ಜನ ಇದ್ದೀರಾ ಮನೇಲಿ? ಸರ್ ಮನೆ ಯಾವುದಿದೆಯಾ? ಫಸ್ಟ್ ನಮ್ಮದು ವಾರ್ಡು. ಬಾ ವೆಂಕಟೇಶಣ್ಣ, ಬಾಣ ಬಾ ಅಣ್ಣ, ಏನಿದ್ರು ಹೇಳೋಣ ನನಗೆ. ಇಟ್ಕೊ ಬೇರೆ ಏನಾದರೂ ಇತ್ತು? ಬಾ ವೆಂಕಟೇಶಣ್ಣ. ఏమైందన్నా? అవునా? ಎಲ್ಲ ನಮ್ಮ ಹುಡುಗರು ಸರ್. ಹೌದಾ? ಸಂತಾನಂ ರಿಲೇಷನ್ ಸರ್ ವೆಂಕಟೇಶನ್. రజా మొన్న మీటింగ్ ఉండేది. ఇంట్లోకి వచ్చేద్దాం రండి. అవునా? అవునా? సరే. నమస్తే అన్న. అన్న అక్క నమస్కారం అక్క. చెయ్యి రా. ಅಪ್ಪೆ ಹೆಂಗೆ ಅಪ್ಪೆ? ರೊಂದು ಟೀ ಪೆಟ್ಟಕ್ಕ. ಟೀ ಸಾಕು ಸಣ್ಣ. ನಮಸ್ಕಾರ ಅಕ್ಕ. ಒಂದು ಕೆಲಸ ಮಾಡು, ತಾಲೂಕು ಆಫೀಸಲ್ಲಿ ಪ್ರಸನ್ನ ಅಂತಿರ್ತಾರೆ. ನಿನ್ನ ಡೀಟೇಲ್ಸು, ಕ್ವಾಲಿಫಿಕೇಷನು, ಮಾರ್ಕ್ಸ್ ಕಾರ್ಡ್ ಒಂದು ಜೆರಾಕ್ಸ್ ಕೊಡು. ನಾನು ಇಲ್ಲಿ ಟೈಟಾನ್ ಕಂಪ್ನಿ ಇದೆ, ಮೋಸ್ಟ್ಲಿ ಅವ್ರನ್ನ ಎಲ್ಲ ಯಾರನ್ನಾದ್ರೂ ಮಾತಾಡ್ತೀನಿ. ಅಲ್ಲೆಲ್ಲಾದರೂ ಆದರೂ ಒಂದು ಕೆಲಸ, ಎಲ್ಲಾದರೂ ಬೇರೆ ITI BNR ಸ್ವಾಮಿಗಳು ಕರೀರಿ. ಅಲ್ಲೇನಾದರೂ ಮುದ್ದೇನಹಳ್ಳಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆಲ್ಲ ಗೌರ್ಮೆಂಟ್ದು, ಅಲ್ಲೇನಾದರೂ ಟ್ರೈ ಮಾಡಲ ಪಾರ್ಟ್ ಟೈಮ್ ಜಾಬು. ನಿನ್ನ ಕ್ವಾಲಿಫಿಕೇಷನ್ಗೆ ಅಲ್ಲ ಆಗ್ಬೋದೇನೋ. ಅಣ್ಣ ನಮಸ್ತೆ, ಬಾಣ ಬಾಣ, ನೀನು ಕಳಿಸೋಣ, ತೊಂದರೆ ಇಲ್ಲ. ಅದು VIT ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದಲ್ಲ? ಹೌದಾ? ಹೇಳ್ತೀನಿ ಅವ್ರ ಫೋನ್ ನಂಬರ್ ತೊಗೊಂಡು ಮಾಡಿ. ಹುಡುಗಂದು ITI ಆಗಿದೆ, ತೊಗೊಂಡು ಫಾಲೋ ಅಪ್ ಮಾಡಿ ಯಾವುದೋ ಒಂದು ಕೆಲಸ ಅಲ್ಲಿ ಪ್ಲೇಸ್ ಮಾಡೋಣ ನೋಡಿ. ಹಾಂ, ಯಾಕೆಂದ್ರೆ ಆ ಕ್ವಾಲಿಫಿಕೇಷನ್ಗೆ ಅಲ್ಲಿ ಸ್ಯೂಟ್ ಆಗುತ್ತೆ. ಸರ್ ಇದು ಏನಾಗಿದೆ, ಚರಂಡಿಗಳಿಗೆ 1 ತಿಂಗಳು 2 ತಿಂಗಳಿಗೆ ಸರ್ ಕ್ಲೀನ್ ಮಾಡೋದಕ್ಕೆ ನಾವು ಫೋನ್ ಮಾಡಿ ಹಂಗೆ. ಈಗ ಮ್ಯಾನ್ ಪವರ್ ಇಲ್ವಣ್ಣ ಚರಂಡಿಗಳೆಲ್ಲ ಕ್ಲೀನ್ ಮಾಡಿ? ಅಟ್ಲೀಸ್ಟ್ ಒಂದು 5-6 ವಾರ್ಡ್ಗಳು ನಮ್ಗೆ ಇದಾದ್ರು ಸ್ವಲ್ಪ ಸರಿ ಮಾಡಬೇಕು. ಏನಾಗಿದೆ, ನಮ್ಮ ಹತ್ರ ಸಫಿಷಿಯೆಂಟ್ ಆಗಿ ಹುಡುಗರು ಸರ್, ಸಫಿಷಿಯೆಂಟ್ ಆಗಿ ನಮ್ಮ ಹತ್ರ ದುಡ್ಡಿದೆ. 34 ಕೋಟಿ ನಗರ ತಂದಿದೆ. ಆ ಮೀಟಿಂಗ್ ಸಿಗ್ತಾರೆ ರಮೇಶ್. ಇಲ್ಲಿ ನಮ್ಮ ಬಿಲ್ಡಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಅಂಗನವಾಡಿದಮ್ಮ ಸರ್ ಏನಂದ್ರೆ ಅದು ನಗರಸಭೆ ಬಿಲ್ಡಿಂಗು, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಬಿಲ್ಡಿಂಗ್ ಅದು. ಅದಕ್ಕೋಸ್ಕರ ನಗರಸಭೆಗೆ ಲೆಟರ್ ಕೊಟ್ಟಿದ್ದೀನಿ. ಫುಲ್ ಎಲ್ಲ ಸೋರುತ್ತೆ ಸರ್. ಸರಿ ಮಾ, ಯಾವ ವಾರ್ಡ್ ಕಂಟ್ರೋಲ್ ಒಂದು ಕೆಲಸ ಮಾಡಿ ಅಮ್ಮ, ಒಂದು ಲೆಟರ್ ಬರೆದು ಸಾಹೇಬ್ರ ಕೈ ಕೊಡಿ. ಸಾಹೇಬ್ರು ಇನ್ಸ್ಟಾಲ್ ಮಾಡಿ ನಗರಸಭೆಗೆ ಕಳಿಸ್ತಾರೆ. ನೀವು 4-5 ದಿವಸ ರಿಪೇರಿ ಕಳಿಸ್ಕೊಡ್ತೀವಿ. ಆಯ್ತು ಬಿಡ, ಆಗ್ಬೋದಾ? ಲೆಟರ್ ಅಡ್ರೆಸ್ ಮಾಡ್ಕೊಡಮ್ಮ. ಅಡ್ರೆಸ್ ಮಾಡಿ ಇಲ್ಲೇ ಕೊಡ್ರಿ. ನಗರಸಭೆ ಕರೆದು ಇಲ್ಲೇ ಹೇಳ್ಬಿಡ್ತೀವಿ. ಕೊಡಮ್ಮ, ಕ್ಲಿಯರ್ ಮಾಡ್ತೀನಮ್ಮ, ನಮ್ಮ ಹತ್ರ ತೊಂದರೆ ಇಲ್ಲ. ರಿಪೇರಿ ಮಾಡಿಸ್ಕೊಡ್ತೀವಿ ಅಷ್ಟೇ. ಕೊಡ್ರಿ, ಲೆಟರ್ ಕೊಡ್ರಿ. ಇಲ್ಲ ಅಲ್ಲ, ಅಷ್ಟೊತ್ತಿಗೆ ರೆಡಿ ಆಗೋಗ್ಲಿ ಬಿಡಿ. ಈಗ ನಮ್ಮ ಹತ್ರ ಆಗೋದು ನಗವು ಬಿಡಿ. ಯಾಕೆ ಮಾದರಿ ಅಂಗನವಾಡಿ ಮಾಡಬೇಕು ಅಂತ ಇದೆ. ಎಮ್ನರೇಗಾ ಫಂಡ್ಸ್ ಅಣ್ಣ? ಅದು ಮಾದರಿ ಅಂಗನವಾಡಿಗೆ ಎಮ್ನರೇಗಾ ಫಂಡ್ಸಾ? ಅಲ್ಲಲ್ಲ, ನಮ್ಮ ನಗರಸಭೆಯಲ್ಲಿ ಮುನ್ಸಿಪಲ್ ಫಂಡ್ ಇದೆ, SFC ಗ್ರಾಂಟ್ ಇದೆ, 15 ಫೈನಾನ್ಸ್ ಇದೆ. ಆಮೇಲೆ ಈಗ ಅಂಗನವಾಡಿ ಯಾರಿಗೆ ಹೇಳ್ಬೇಕು? ಈಗ ಅಂಗನವಾಡಿ ಅವ್ರೊಂದು ಲೆಟರ್ ಮಾಡಿದ್ರೆ ಲೆಟರ್ ಪ್ರೋಸೆಸ್ ಆಗಬೇಕು. ಆಸ್ ಪರ್ ನಾರಂಸೆ ಇರಬೇಕು ನಮ್ಗೆ. ಹಂಗೆ ಅವ್ರಿಗೆ ವರ್ಕೌಟ್ ಕೊಡಕ್ಕೆ ಬರೋದು. ಅವರೊಂದು ಲೆಟರ್ ಮಾಡಿದ್ರೆ ಅದ್ರ ಮೇಲೆ ನೀವು ಶಿಫಾರಸು ಮಾಡಬೇಕು. ಕೂಡಲೇ ತುರ್ತು ಕ್ರಮ ವಹಿಸುವುದು ಅಂತ ನೀವು ಬರ್ದಾಕ್ಬಿಟ್ರೆ ನಾನು ಆ ಲೆಟರ್ ಫಾಲೋ ಮಾಡ್ತೀನಿ. ಬೇಗ ವರ್ಕೌಟ್ ಇಶ್ಯೂ ಮಾಡಿ ಯಾರನ್ನ ಕೆಲಸಕ್ಕೆ ಕಳಿಸಿ. ಸರಿ ಅಕ್ಕ, ನೀನು ಬರ್ಕೊಡಕ್ಕ, ಇವತ್ತೇ ಇಂಟ್ರೆಸ್ಟ್ ನೀನು ಬರೆದು ಕೊಡಕ್ಕ, ನಾನು ಕಳ್ಸಕ್ಕ. ಇವತ್ತೇ ಸರಿ ಅಕ್ಕ, ಸ್ಟಾರ್ಟ್ ಮಾಡಿಸ್ತೀವಿ, ಹೋಗಕ್ಕ. ಇಲ್ಲ ನೀವು ಯಾರಾದ್ರು. ನಮಸ್ಕಾರ ಅಣ್ಣ. ಅಣ್ಣ, ಅಕ್ಕ ನಮಸ್ತೆ ಅಕ್ಕ. ಅಮ್ಮ ಎಷ್ಟನೇ ಕ್ಲಾಸ್?
ಥ್ಯಾಂಕ್ ಯು ಅಣ್ಣ ಎಲ್ರಿಗೂ ಅಣ್ಣ ಕರೆಸ್ತೀನಿ ಬಂದ್ ಮಾಡಿ ಸರಿ ಇದು 66 ಮನೆ ಫಸ್ಟ್ ಕ್ಲಿಯರ್ ಮಾಡಿಬಿಟ್ಟು ಮಾಡ್ತೀನಿ ಬಿಡಿ ಆರಾಮಾಗಿರಿ ಏನಮ್ಮ ఏం చేయాలి చెప్పు వేపిద్దాంలే ఈడేసాకైతుంది అంగాళ్ళు వేపిద్దాంలే ఏడ కావాలి చెప్పండి మాట్లాడదాం ఉండండి నగర సభ అయిపోయి సరే అక్క నమస్తే అక్క భయ్యా నమస్తే భయ్యా సలాం అలైకుం అಣ್ಣ నమస్తే అಣ್ಣ 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 నమస్ಕಾರ అಣ್ಣ ಆತೆ ಆತೆ बन्नी आए ना तुम्हें हमें जब आराम से आ जाएंगे भाई सलाम वालेकुम हाउ आर यू गुड फाइन मिलेंगे एक बार ಹೇಗಿದ್ದೀರಾ ವೆಹಿಕಲ್ ಓಕೆ ಏನು ಮಾಡ್ತಿದ್ದೀರಾ ಓ ಗೊತ್ತಾಯ್ತು ನೋಡಿದ್ದೀನಿ ಎಸ್ ಎಸ್ ಥ್ಯಾಂಕ್ ಯು ಬ್ರದರ್ ಹಾಂ क्या कौन सा चलो दिला देंगे क्यों ಅಣ್ಣ ನಮಸ್ಕಾರ ಅಣ್ಣ ಏನಕ್ಕ ಯಾರು చేసేయాలి ಜೊಬ್ಬು ನೋಡು ನಗರಸಭೆಗೆ ಬಂದ ಮೇಲೆ ಎಲ್ಲ ಕೂತ್ ಮಾತಾಡಿ ನೋಡೋಣ ನಾನು ನಿಮ್ಮ ಪರ ನಿಮ್ಮನ್ನು ಬಿಟ್ಕೊಡೋದೇ ಇಲ್ಲ ಕಾನೂನು ರೀತಿಯಲ್ಲಿ ಏನೆಲ್ಲ ಸಹಾಯ ಇದೆಯೋ ಅದೆಲ್ಲ ನಾನೇ ನಿಂತು ಮಾಡಿಸ್ತೀನಿ ನಿಶ್ಚಿಂತೆಯಿಂದ ಇರಿ ಧೈರ್ಯವಾಗಿ ಬಿಸ್ನೆಸ್ ಮಾಡಿ ಧೈರ್ಯವಾಗಿ ಬಿಸ್ನೆಸ್ ಮಾಡಿ ಬರಲಾ ಹೌದಾ ಕೊಡಿಸ್ತೀನಿ ಬಿಡಕ್ಕ ಬರ್ತೀನಣ್ಣ ಅಕ್ಕ ಹ್ಞೂನಕ್ಕ ಸಿಗ್ತೀನಕ್ಕ ನಾನು ಇಲ್ಲಿ ಆಫೀಸಿಗೆ ಬನ್ನಿ ತಾಲೂಕು ಆಫೀಸ್ ಹತ್ರ ಇವತ್ತಿರೋಣ ನಾಳೆ ಬನ್ನಿ ಸರಿ ಅಕ್ಕ ನಾನು ಇದೀನಿ ಬನ್ನಿ ನಾನಿದ್ದೀನಿ ಹೇಳಕ್ಕ ಅಣ್ಣ ಏನಿದೆ అవునా సూపర్ అన్న పద రండి రండి కూకొన్నా అందుకే తరకారీ వెంకటేశ్వర వచ్చిండే ಮೇಡಮ್ ಅದು 7ನೇ ವಾರ್ಡದು ಲೈಟ್ಸ್ದೆಲ್ಲ ಸ್ವಲ್ಪ ನೋಡಿ ಮೇಡಮ್ ಹಂಗೆ ಪ್ಲೀಸ್ ಕ್ರಮ ತಗೊಳ್ಳಿ ಹಂಗೆ ಅಣ್ಣ ಹೆಂಗಿದ್ದೀರಣ್ಣ ಇನ್ನೂ ಸಮಸ್ಯೆ ಇದೆ ಸಂಬಳ ಎಲ್ಲ ಬರ್ತಾ ಇದೆಯಾ ಹುಷಾರು ಆರೋಗ್ಯ ಹುಷಾರು वालेकुम भाई कैसे है कुछ तकलीफ है मैं हूँ ना हाँ आराम से बिजनेस करो कुछ तकलीफ हो तो मुझे बोल रहा जावेदाना को बोलना हाँ मैं हूँ भाई चलते हैं हाँ अण्णा नमस्ते थैंक यू अबे बा ओ अण्णा मुरली अಣ್ಣ ನಮಸ್ತೆ ಮುರಳಣ್ಣ ಎಟ್ಲುಂಡ ಮುರಳಣ್ಣ ಅಣ್ಣ ಆರಾಮಿದೆಯಾ ಯಾರ್ದು ಏನು ತೊಂದರೆ ಇರಲ್ಲ ಧೈರ್ಯವಾಗಿ ಬಿಸ್ನೆಸ್ ಮಾಡೋ ನೀನು ಹೊಸನಪ್ಪ ಏನು ಮಾಡ್ಬೇಕು ಹೇಳಿ ಅಣ್ಣ ಇವ್ರಿಗೆಲ್ಲ ಪ್ರಾವಿಷನ್ ಇದೆಯಣ್ಣ ಹೌದಾ ಯಾವ ಥರ ಈಗ ಇದನ್ನೊಂದು ಲೆವೆಲ್ಗೆ ಮಾಡಿ ಕೂತು ಹಾಂ ಮಾಡ್ತೀವಿ ನಾವೆಲ್ಲ ಇದೀವಮ್ಮ ನಿಮ್ಮ ಕಡೆ ನಿಮ್ಮನ್ನು ಬಿಟ್ಕೊಡ್ತೀವಿ ನಾವು 10 ಗಂಟೆ ವ್ಯಾಪಾರ ಮಾಡ್ತಾರೆ ಸರ್ 10 ಗಂಟೆ ಅಷ್ಟೇ ಮಾಡೋದು ಆಮೇಲೆ ಎತ್ಕೊಂಡು ಹೊರಟೋದ್ರೆ ಇವತ್ತು ಪೂರ್ತಿ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಗ್ಗೆ 10 ಗಂಟೆ ಮಾತ್ರ ವ್ಯಾಪಾರ ಮಾಡೋದು ಸರಿನಾ ಅವರಿಗೆ ಕ್ಲೀನಾಗಿ ಅಡ್ಜಸ್ಟ್ ಮಾಡಿಕೊಟ್ಬಿಟ್ಟು ಅವ್ರು ವ್ಯಾಪಾರ ಮಾಡ್ತಾರೆ ಅಷ್ಟೇ ಬಿಡಿ ಈಗ ನೀವ್ಯಾರು ವ್ಯವಸ್ಥೆ ಮಾಡ್ಕೊಡ್ತೀವಿ ಬಿಡಿ ಸ್ವಲ್ಪ ಆಯ್ಲೆ ಈರಮ್ಮ ಸರ್ ಬಿಡಮ್ಮ ಆಯ್ತು ನಾನೇ ಇದ್ದೀನಿ ಹೋಗಮ್ಮ ಬರಲೇನಮ್ಮ ಅಣ್ಣ ನಮಸ್ಕಾರ ಅಣ್ಣ ಆರಾಮಲ್ಲ ಅಣ್ಣ ಆರಾಮಾಗಿ ಬಿಸ್ನೆಸ್ ಮಾಡಿ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲಲ್ಲ ನಾನು ಇದನ್ನು ಧೈರ್ಯವಾಗಿರಿ ಯಾರಾದರೂ ತೊಂದರೆ కొట్టರೆ ನನಗೆ ಹೇಳಿ ಹಾಂ బర్లా ಬರ್ತೀನಿ స్వామిಗಳೇ ఇంత వచ్చింది ఇంత యాక్షన్ అయ్యిండేది ఇంత కట్టాలంటే ఇప్పుడు మేము సడన్గా ఇంత కట్టేసి అంతా లాసే అక్కడ వ్యాపారాలు మొదలు యాక్షన్ అట్లా రెండో యాక్షన్ ఇట్లా ఇంత వచ్చింది ಹೌದಣ್ಣ అట్లా చూసేసి అన్నమాట ಹಾಯ್ యాక్షన్ చూసేసినమ్మా ఇప్పుడు ఇది చేయొచ్చా కొత్తగా చేపిస్తాను ಹಾಯ್ ನಮಸ್ತೆ ನಮಸ್ಕಾರ ರಂడి ರಂడి ಒಳಗಡೆ ಸ್ವಲ್ಪ ಪ್ರಾಬ್ಲಮ್ ಇದೆ ಏನು ಬೇಕಣ್ಣ ಫ್ರೀ ಆಗಿ ಆದಮೇಲೆ ಹೇಳ್ತೀನಿ ಅಲ್ಲೇ ಬಂದು ಕೂತ್ಕೊಂತೀನಿ ಬಿಡಿ ಒಂದ್ಸಲ ಹಾಂ ಬರ್ತೀನಿ ಏನು ಆರಾಮಾಗಿ ಬಿಸ್ನೆಸ್ ಮಾಡು ಹಾಂ ಏನಾದ್ರು ನೋಡೋಣ ಈಗೆಲ್ಲ ನಮ್ದು ಇದಾದ್ಮೇಲೆ ಏನಾದರೂ ಏನು ವ್ಯವಸ್ಥೆ ಮಾಡ್ಬೋದು ಮಾಡ್ತೀನಿ ಹಾಂ ಆಯ್ತಮ್ಮ ಒಂದು ಚಿಕ್ಕ ಅಂಗಡಿ ಹಾಕ್ಕೊಳ್ಳ ಹಾಕ್ಕೊಡ್ತೀನಿ ಹಾಕೊ ಬರಲಾ ಏನು ನಿನ್ನ ಹೆಸರು
ನನ್ನ ವೆಂಕಟಲಕ್ಷ್ಮಮ್ಮ. ಆಯ್ತು ಬಿಡಿ, ಇದು ಅಂಗಡಿಗಳು ಹಾಕೋ ಒಂದು ಹಾಕ್ಕೊಡ್ತೀನಿ. ಆಯ್ತು ಬರಲಮ್ಮ. ಎಷ್ಟನೇ ಕ್ಲಾಸು? ಸೂಪರ್, ಚೆನ್ನಾಗಿ ಓದಬೇಕು. ಹಾಂ, ನೈಸ್, ಗುಡ್ಸ್. ಏನ ಚೆನ್ನಾಗಿ ಓದೋ, ಬಾ ಸರ್ ಭಾಳ ಸಿಂಗಪುರ್ ಮಲೇಷ್ಯಾ ಟ್ರಿಪ್. ಇವಾಗ ಸರ್ ಏನು ನೋಡ್ಕೊಳ್ಳಿ ಹೇಳಿ, ಏನಿದೆ ನನಗೆ ಇಶ್ಯೂಸ್ ಹೇಳಿ. ಟ್ರಾಫಿಕ್ ಇಲ್ಲಿ ಜಾಸ್ತಿ ಜಾಮ್ ಸರ್. ಸ್ಕೂಲ್ ಬಸ್ ಬರುತ್ತೆ, ಮೇನ್ ಸ್ಕೂಲ್ ಬಸ್ ಬಂದಾಗ ಸೇಮ್ ಹಿಂಗಿರುತ್ತೆ ಸರ್. ನಾವು ಇಲ್ಲಿ ಇರ್ತೀವಿ, ಸರ್ಕಾರಿ ಅವರು ಅಲ್ಲಿ ಇರ್ತಾರೆ. ಸ್ಕೂಲ್ ಬಸ್ ಬಂತು ಅಂದ್ರೆ ಎಲ್ಲ ಜಾಮ್ ಸರ್. ಎಲ್ಲಿ ಮಾಡೋಣ ಅವ್ರಿಗೆ? ಗಾಡಿಗಳು ಆ ಸ್ಟಾಪ್ ಮಾಡೋಣ ಅವ್ರಿಗೆ. ಸ್ವಂತ ಮಾಡ್ಕೋಬೋದು ಸರ್ ಅವರು, ಕಾರ್ಗಳವರು ಹಿಂದೆ ಹಾಕೋಬೋದು. ಸ್ಕೂಲ್ ಬಸ್ ಅಷ್ಟೇ. ನಾವು ಇಲ್ಲಿ ಯಾರನ್ನ ಪೊಲೀಸ್ನವ್ರು ಇದ್ರೆ ನಮ್ಗೆ ಇಲ್ಲಿ ತೊಂದರೆ ಇರೋದಿಲ್ಲ. ಸರಿ, ನಿಮ್ಗೆ ಅವ್ರು ಇಲ್ಲ ಸರ್, ಅದರಿಂದ ನಮ್ಗೆ ತೊಂದರೆ. ನಾಳೆಯಿಂದನೇ ಹಾಕ್ತೀನಿ. ರೋಡ್ ಜಾಸ್ತಿ ಜಲ್ಲಿ ಹಾಕಿದ್ರು ಹಸಿಗೆ ಬಿಟ್ಬಿಟ್ಟು ಈ ಜಲ್ದಿ ಹಾಕಿದ್ರು ಹಂಗೆ ಆಗಾಯ್ತು ಅದು. ಜಲ್ಲಿ ಹಾಕ್ಬಿಟ್ಟು ಇಷ್ಟು ಫ್ರೀ ನಾ ಮಾಡ್ತೀನಿ ಬಿಡಿ, ಒಳ್ಳೇದು ಐಡಿಯಾ ಕೊಡಿ. ಅಲ್ಲಿ ರೋಡ್ ಇಲ್ಲ, ಎಲ್ಲ ಡಸ್ಟಿಂಗ್ಗೆ ಬರುತ್ತೆ, ಅಂಗಡಿಗಳಲ್ಲಿ ಕೂರಕ್ಕಾಗಲ್ಲ. ಬಿಡಿ, ಯು ಸೆಡ್, ನಾನೀಗ ಇದ್ರ ಬಗ್ಗೆ ಕ್ರಮ ತಗೊತೀನಿ. ಥ್ಯಾಂಕ್ ಯು ಸರ್. ಮೆಡಿಕಲ್ ಕಾಲೇಜ್ ಕೆಲಸ ಸಿಕ್ಕಿದೆ ಸರ್. ಹಾಂ, MBBS ಆಗಿದೆಯಾ? ಹಾಂ ಹಾಂ, ಪ್ಯಾರಾಮೆಡಿಕಲ್ ಆಗಿದೆಯಾ? ಅವ್ನಿಗೆ ಕೆಲಸ ಬೇಕಾ? ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಕೊಡಿಸ್ಲಾ? ಹಾಂ ಹಾಂ, ಅಲ್ಲಮ್ಮ ನಿನಗೆ ಕೆಲಸ ಬೇಕಾ ಮಗನಿಗೆ? ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜಲ್ಲಿ ಕೊಡಿಸ್ಲಾ? ಹಾಂ, ಡಾಕ್ಯುಮೆಂಟ್ ಎತ್ಕೊಂಡು ಪ್ರಸನ್ನ ಅಂತಿರ್ತಾರೆ, ಅವ್ರು ಕೈ ಕೊಡಿ. ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಕೊಡಿಸ್ತೀನಿ, ಫಾಲೋ ಅಪ್ ಮಾಡಿ ಸರ್. ಅಮ್ಮ, ಮೆಡಿಕಲ್ ಸರ್ಟಿಫಿಕೇಟ್ಸ್ ಎಲ್ಲ ತರ ಕೇಳಿ ಉಮೇಶ್ ಸರ್ ಕೈ ಕೊಡಿ, ನಾನು ಕೆಲಸ ಕೊಡಿಸ್ತೀನಿ. ಹೋಗಿ, ನಾಳೆನೇ ಕೊಡಿಸ್ತೀನಿ.